ಸಿಎಂ ಸೀಟ್ ಬಗ್ಗೆ ಅಗ್ರಿಮೆಂಟ್ ಇದೆ ಅಂತ ಡಿಕೆ ಹೇಳಿದಾಗಿನಿಂದಲೂ ಸಿದ್ದು ತಮ್ಮದೇ ಆದಂತಹ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಪಾಳ್ಯದಲ್ಲಿ ಸತೀಶ್ ಜಾರಕಿಹೊಳಿ ಸೇರಿ ಹಲವರಿಂದ ಆಗಾಗ ಡಿನ್ನರ್ ಮೀಟ್ ಮಾಡಲಾಗ್ತಿದೆ. ನಮ್ಮಪ್ಪ ಸಿಎಂ ಆಗಿ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಡಾಕ್ಟರ್ ಯತೀಂದ್ರ ಬಾಂಬ್ ಸಿಡಿಸಿದ್ದಾರೆ. ಫುಲ್ ಟೈಮ್ ಸಿಎಂ ಆಗಿರಲು ಈ ಸಲ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಫೀಲ್ಡ್ಗೆ ಇಳಿದಿದ್ದಾರೆ. ಸಿಎಂ ಸೀಟ್ ಬಗ್ಗೆ ಅಗ್ರಿಮೆಂಟ್ ಇದೆ ಅಂತ ಡಿಕೆ ಹೇಳಿದಾಗಿನಿಂದಲೇ ಸಿದ್ದು ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಸಿಎಂ ಪಾಳ್ಯದಲ್ಲಿ ಸತೀಶ್ ಜಾರಕಿಹೊಳಿ ಸೇರಿ ಹಲವರಿಂದ ಆಗಾಗ ಡಿನ್ನರ್ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಇತ್ತೀಚೆಗೆ ಹೈಕಮಾಂಡ್ ಸೈಲೆಂಟ್ ಆದ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ. ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಲ್ ಟೈಮ್ ಸಿಎಂ ಆಗಿರಲು ಈ ಸಲ ನೇರವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಫೀಲ್ಡ್ಗೆ ಇಳಿದಂತೆ ಕಾಣಿಸ್ತಾ ಇದೆ. ಸಿಎಂ ಸೀಟ್ ಬಗ್ಗೆ ಅಗ್ರಿಮೆಂಟ್ ಇದೆ ಅಂತ ಡಿಕೆ ಹೇಳಿದಾಗಿನಿಂದಲೇ ಸಿದ್ದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಸಿಎಂ ಪಾಳ್ಯದಲ್ಲಿ ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಆಗಾಗ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಇದರ ಬೆನ್ನಲ್ಲೇ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮಪ್ಪ ಸಿಎಂ ಆಗಿ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಡಾಕ್ಟರ್ ಯತೀಂದ್ರ ಬಾಂಬ್ ಸಿಡಿಸಿದ್ದಾರೆ. ಫುಲ್ ಟೈಮ್ ಸಿಎಂ ಆಗಿರಲು ಈ ಸಲ ನೇರವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಅಖಾಡಕ್ಕಿಳಿದಿದ್ದಾರೆ. ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರಕ್ಕೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಮುಖ್ಯವಾಗಿ ನೀವು ಗಮನಿಸಬಹುದು, ಡಿಸೆಂಬರ್ನಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೀತು, ಅಧಿವೇಶನದ ಮೊದಲ ದಿನವೇ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ನಾಯಕರು ಕೂಡ ಮಾತನಾಡ್ತಾರೆ. ಈ ಒಂದು ಅಧಿವೇಶನದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವೇ ದೊಡ್ಡ ಚರ್ಚೆ ಆಗಬಾರ್ದು, ಅದೇ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅಂತ ಅದಕ್ಕೂ ಮೊದಲೇ ಸಿಎಂ ಡಿಸಿಎಂ ಇಬ್ರು ಕೂಡ ಸೇರ್ಕೊಂಡು ಒಂದು ಮೀಟಿಂಗ್ ಕೂಡ ಮಾಡ್ತಾರೆ. ಅದು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ಮಾಡ್ತಾರೆ. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಹೈಕಮಾಂಡ್ ಸಮ್ಮತಿಯ ಮೇರೆಗೆ ಹೈಕಮಾಂಡೇ ಹೇಳುತ್ತೆ, ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮಲ್ಲೇ ಚರ್ಚೆ ಮಾಡ್ಕೊಳ್ಳಿ, ಚರ್ಚೆ ಮಾಡಿಕೊಂಡು ನೀವೇ ಡಿಸೈಡ್ ಮಾಡಿ ಏನು ಮಾಡಬೇಕು, ಯಾವುದು ಸರಿ ಇರುತ್ತೆ, ಯಾವುದು ತಪ್ಪಿರುತ್ತೆ, ಪ್ಲಸ್ ಯಾವುದು ಮೈನಸ್ ಯಾವುದು, ಅದೆಲ್ಲವನ್ನು ಕೂಡ ನೀವೇ ಚರ್ಚೆ ಮಾಡ್ಕೊಳ್ಳಿ. ಅಧಿವೇಶನದಲ್ಲಿ ಇದೊಂದು ದೊಡ್ಡ ವಿಷಯ ಆಗಬಾರ್ದು ವಿಪಕ್ಷದವರಿಗೆ ಅಂತ ಹೈಕಮಾಂಡೇ ಒಂದು ಸೂಚನೆಯನ್ನು ಕೊಡುತ್ತೆ. ಅದರ ಬೆನ್ನಲ್ಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳೆಲ್ಲವನ್ನು ಕೂಡ ಮಾಡ್ತಾರೆ, ಲಂಚ್ ಮೀಟಿಂಗ್ಗಳನ್ನು ಮಾಡ್ತಾರೆ. ಅದೆಲ್ಲ ಮೀಟಿಂಗ್ಗಳು ಆದರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು.